ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಸರ್ಕಾರ ಬದಲಾಗ್ತಾ ಇದ್ದ ಹಾಗೆ ನಡೆದ ಮೊದಲ ಭೀಕರ ಕೃತ್ಯದ ಅಪ್ಡೇಟ್ ಬಂದಿದೆ. 11 ವರ್ಷದ ಬಾಲಕಿ ಮೇಲೆ ಪೈಶಾಚಿಕ ಕೃತ್ಯ ಎಸಗಿ ಕೊಂದಿದ್ದ ರಾಕ್ಷಸರ ಪೈಕಿ ಒಬ್ಬನನ್ನ ಸುವೇಂದು ಪೊಲೀಸರು ಎನ್ಕೌಂಟರ್ ಮಾಡಿ ಕೊಂದಿದ್ದಾರೆ. ಇದು ಸರ್ಕಾರದ ಮೇಲೆ ನಂಬಿಕೆ ಉಳಿಸುವುದರ ಜೊತೆಗೆ ಇನ್ನು ಮುಂದೆ ಇಂಥ ಕೆಲಸ ಮಾಡುವವರಿಗೆ ಖಡಕ್ ಎಚ್ಚರಿಕೆ ನೀಡೋ ಕೆಲಸ ಕೂಡ ಆಗಿದೆ. ಅಲ್ಲದೆ ಹಗಲು ಹೊತ್ತಲ್ಲಿ ಕ್ಯಾಂಡಲ್ ಹಿಡಿದು ಬಾಲಕಿಗಾಗಿ ನ್ಯಾಯ ಕೇಳ್ತಾ ಇದ್ದ ಮಮತಾ ಬ್ಯಾನರ್ಜಿಗೆ ಮುಖಭಂಗವನ್ನ ತರಿಸ್ತಾ ಇದೆ. ಅವರ ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿದೆ ಅನ್ನೋ ಚರ್ಚೆಗೆ ಇದು ದಾರಿ ಮಾಡಿಕೊಡ್ತಾ ಇದೆ. ಇನ್ನು ಈ ಅಪ್ಡೇಟ್ ಬೆನ್ನಲ್ಲೇ ಅತ್ಯಂತ ಪ್ರಮುಖ ಎನಿಸುವ ಇನ್ನೊಂದಷ್ಟು ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದ್ದು, ಒಂದು ರಾಜ್ಯ ಅಥವಾ ದೇಶಕ್ಕೆ ದೇಶ ಪ್ರೇಮಿ ಅಥವಾ ಜನಪರ ಸರ್ಕಾರ ಯಾಕೆ ಬೇಕು ಅನ್ನೋದರ ಸ್ಪಷ್ಟ ಉದಾಹರಣೆಗಳು ಸಿಗ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಕಾನೂನು ಕೋರ್ಟ್ಗಳ ಬಗ್ಗೆ ಜನರಿಗೆ ನಾನಾ ರೀತಿಯ ಅಭಿಪ್ರಾಯಗಳಿವೆ. ಕೆಲವೊಂದು ಸಲ ಅತ್ಯಂತ ದೊಡ್ಡ ಕ್ರಿಮಿನಲ್ ಕೇಸ್ನಲ್ಲಿ, ಅದರಲ್ಲೂ ಇಂಥವರೇ ಕ್ರಿಮಿನಲ್ ಅಂತ ಗೊತ್ತಿದ್ರೂ ಅವರಿಗೆ ಶಿಕ್ಷೆ ಆಗೋದಿಲ್ಲ. ಯಾಕೆ ಹೀಗೆ ಅಂತ ಯೋಚನೆ ಮಾಡುವಾಗ ಅರ್ಥವಾಗೋ ವಿಷಯ ಏನು ಅಂದ್ರೆ, ಕೋರ್ಟ್ಗಳಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಅಲ್ಲಿ ಸಾಕ್ಷಿ ಅನ್ನೋದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದನ್ನ ತಪ್ಪು ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನ ಹಿಡಿದು ತಂದು ಆತನೇ ಅಪರಾಧಿ ಅನ್ನೋ ರೀತಿಯ ಕಥೆಯನ್ನ ಕಟ್ಟಿ ಶಿಕ್ಷೆ ಆಗೋ ರೀತಿ ಮಾಡೋ ಸಾಧ್ಯತೆ ಇರೋದ್ರಿಂದ ಇದಕ್ಕೊಂದು ವ್ಯವಸ್ಥೆ ಇದೆ. ಈಗ ದೊಡ್ಡ ಮಟ್ಟದ ಅಪರಾಧ ನಡೆದಾಗ ಕೃತ್ಯ ಹಾಗೂ ಕೋರ್ಟ್ ನಡುವೆ ಸರ್ಕಾರ, ಪೊಲೀಸ್ ಇಲಾಖೆ, ತನಿಖೆ ಅನ್ನೋ ಒಂದು ಮಹತ್ವದ ಪ್ರಕ್ರಿಯೆಗಳು ಇರುತ್ತವೆ. ಇಡೀ ಕೇಸ್ನ ಹಣೆ ಬರಹ ಬದಲಿಸೋ ಶಕ್ತಿ ಇಲ್ಲೇ ಇರೋದು. ಯಾಕೆ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ವಿವರಿಸುವ ಮುನ್ನ ಮೊದಲು ಬಂಗಾಳದ ವಿಷಯವನ್ನ ತಿಳಿಸಿ ಬಿಡ್ತೀನಿ. ಕಳೆದ ಕೆಲ ದಿನಗಳಿಂದ ಬಂಗಾಳದಲ್ಲಿ 11 ವರ್ಷದ ಬಾಲಕಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಯಾವ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇತ್ತು ಅನ್ನೋದನ್ನ ನೋಡ್ತಾ ಇದ್ರಿ. ಯಾರೇ ಬಂದ್ರೂ ಬಂಗಾಳದ ಹಣೆ ಬರಹ ಬದಲಾಗೋದಿಲ್ವೇನೋ ಅನ್ನೋ ವಿಚಾರ ದಟ್ಟವಾಗೋ ಮುನ್ನವೇ ಸುವೇಂದು ಸರ್ಕಾರದಲ್ಲಿ ಪೊಲೀಸರ ಗನ್ಗಳು ಸದ್ದು ಮಾಡಿವೆ. ಪ್ರಕರಣದ ಪ್ರಮುಖ ಆರೋಪಿ ಪ್ರಭಾಸ್ ಮೊಂಡಲ್ನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಕೇಸ್ ಸಂಬಂಧ ಸ್ಥಳ ಮಹಜರು ಮಾಡೋ ಹೊತ್ತಲ್ಲಿ ಈತ ತನ್ನ ಕ್ರಿಮಿನಲ್ ಬುದ್ಧಿ ಪ್ರದರ್ಶನಕ್ಕೆ ಮುಂದಾಗಿದ್ದ. ಪೊಲೀಸರ ಬಳಿ ಇದ್ದ ಶಸ್ತ್ರಾಸ್ತ್ರವನ್ನ ಕಿತ್ತುಕೊಂಡು ಅವರ ಮೇಲೆ ದಾಳಿ ಮಾಡಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಈ ಹೊತ್ತಲ್ಲಿ ಆತನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಗಾಯ ಮಾಡಿ ಆತನನ್ನ ಹಿಡಿಯೋದಕ್ಕೆ ಯತ್ನಿಸಲಾಯಿತು. ಆದ್ರೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಆತ ಮೃತಪಟ್ಟಿದ್ದಾನೆ ಅನ್ನೋದನ್ನ ಆಸ್ಪತ್ರೆ ಸಿಬ್ಬಂದಿ ಡಿಕ್ಲೇರ್ ಮಾಡಿದ್ರು ಅನ್ನೋದು ಈ ಎನ್ಕೌಂಟರ್ ಬಗ್ಗೆ ಬಂದಿರೋ ಮಾಹಿತಿ. ಅಲ್ಲಿಗೆ ಈ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಸದ್ಯ ಈ ಕೇಸನ್ನ ಇಲ್ಲಿಗೆ ಕ್ಲೋಸ್ ಮಾಡದೆ ಹೆಚ್ಚಿನ ತನಿಖೆ ಕೂಡ ನಡೀತಾ ಇದೆ. ಉಳಿದ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು ವಿಚಾರಣೆ ನಡೀತಾ ಇದೆ. ಈಗ ಸರ್ಕಾರದ ಮೇಲೆ ಬರ್ತಾ ಇದ್ದ ನೆಗೆಟಿವ್ ಶೇಡ್ಗೆ ತಡೆ ಹಾಕುವಲ್ಲಿ ಸುವೇಂದು ಅಂಡ್ ಟೀಮ್ ಯಶಸ್ವಿಯಾಗಿದೆ. ಉತ್ತರ ಪ್ರದೇಶದಿಂದ ಶುರುವಾದ ಆರೋಪಿಗಳ ಮೇಲಿನ ಖಡಕ್ ಆಕ್ಷನ್ ಈಗ ಒಂದೊಂದೇ ರಾಜ್ಯಗಳನ್ನ ದಾಟಿ ಪಶ್ಚಿಮ ಬಂಗಾಳಕ್ಕೂ ಬಂದಿದೆ. ಸ್ವಲ್ಪ ಆಚೆ ಈಚೆ ಆದ್ರೂ ಒಂದು ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಜನರ ದಿಕ್ಕು ತಪ್ಪಿಸುವ ಹೇಳಿಕೆಗಳು ಎಲ್ಲೆಲ್ಲಿಂದ ಬರುತ್ತವೆ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ಕೇಸ್ ಕಡೆ ನೋಡಿದರೆ ಪ್ರಮುಖ ಆರೋಪಿ ಪ್ರಭಾಸ್ ಮೊಂಡಲ್ ಅನ್ನೋ ಕಾರಣಕ್ಕೆ ಆತನಿಗೆ ಯಾರು ಸಪೋರ್ಟ್ ಕೊಡ್ಲಿಲ್ಲ, ಹಾಗೆ ಬಚಾವ್ ಮಾಡೋದಕ್ಕೂ ಪ್ರಯತ್ನಿಸಲಿಲ್ಲ. ತಪ್ಪು ಮಾಡಿದ್ದಾನೆ, ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಿದೆ. ಈ ಮೂಲಕ ಹಲವು ಸಂದೇಶಗಳು ಸುವೇಂದು ಕಡೆಯಿಂದ ರವಾನೆಯಾಗಿವೆ. ಅಂದಹಾಗೆ ಈ ಆಕ್ಷನ್ ಒಂದು ಕಡೆ ಜನರಿಗೆ ಸಂತಸವನ್ನ ತರ್ತಾ ಇದ್ರೆ, ಇನ್ನೊಂದು ಕಡೆ ಮುಖಭಂಗ ತರಿಸ್ತಾ ಇರೋದು ಮಾಜಿ ಸಿಎಂ ಮಮತಾ ಬ್ಯಾನರ್ಜಿಗೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ಆ ಬಾಲಕಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆದ್ರೆ 2 ದಿನ ಕಳೆಯೋದರ ಒಳಗೆ ಅತ್ಯಾಚಾರಿಯ ಕಥೆಯೇ ಮುಗಿದಿದೆ. ಈಗ ಏನ್ ಹೇಳಿ ಅಪೋಸ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಯಾಕಂದ್ರೆ ಮಮತಾ ಕಾಲದಲ್ಲಿ ಆಗ್ತಾ ಇದ್ದ ಕ್ರೈಮ್ಗಳು ಒಂದೆರಡಲ್ಲ. ಮಹಿಳಾ ಮುಖ್ಯಮಂತ್ರಿ ಇರೋ ರಾಜ್ಯದಲ್ಲೇ ಮಹಿಳೆಯರು ಸೇಫ್ ಆಗಿಲ್ಲ ಅನ್ನೋದು ಮಮತಾ ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಕ್ರಿಯೇಟ್ ಮಾಡಿತ್ತು. ಆ ಎಲ್ಲಾ ಸಂದರ್ಭಗಳಲ್ಲಿ ಯಾವ ಕೇಸ್ ಬಗ್ಗೆಯೂ ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಮಾಡಿದ ಇತಿಹಾಸ ಮಮತಾ ಬ್ಯಾನರ್ಜಿಗೆ ಇಲ್ಲ. ಈಗ ನೋಡಿದ್ರೆ ಅಖಿಲೇಶ್ ಯಾದವ್ ಇದ್ದಕ್ಕಿದ್ದ ಹಾಗೆ ರಾಮ ಭಕ್ತ ಆದಂತೆ ಮಮತಾಗೆ ಹೆಣ್ಣು ಮಕ್ಕಳ ಮೇಲೆ ಸಿಕ್ಕಾಪಟ್ಟೆ ಕಾಳಜಿ ಬಂದಿತ್ತು. ಆದ್ರೆ ಅಷ್ಟರಲ್ಲೇ ಹೀಗಾಯ್ತು ಅಂತ ಜನರು ಮಾತಾಡೋ ಹಾಗಾಗಿದೆ. ಅಂದಹಾಗೆ ಇದು ಇಲ್ಲಿಗೆ ಮುಗಿದಿಲ್ಲ. ಸಂದೇಶ್ ಕಾಳಿ ಅಂತ ಸಾಕಷ್ಟು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ ಹಾಗೂ ಆರ್ಜಿಕರ್ ಕಾಲೇಜ್ ಪ್ರಕರಣದಲ್ಲಿ ಜನರು ನ್ಯಾಯ ಕೊಡಿ ಅಂತ ಕೇಳಿದ್ರೆ ಮಮತಾ ಹೇಳಿದ್ದೇ ಬೇರೆ. ರಾತ್ರಿ ಹೊತ್ತು ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಬರೋದೇ ತಪ್ಪು, ಬರಬೇಡಿ ಅಂತ ಹೇಳಿ ವಿವಾದ ಮಾಡಿದ್ರು. ಒಂದು ಕಾಲದಲ್ಲಿ ಹಿರಿಯರು ರಾತ್ರಿ ಹೊತ್ತು ಹೆಣ್ಣು ಮಕ್ಕಳು ಹೊರ ಹೋಗೋದು ಸೇಫ್ ಅಲ್ಲ ಅಂತ ಬುದ್ಧಿ ಹೇಳಿದ್ರೆ, ಇದು ಮಹಿಳಾ ಸ್ವಾತಂತ್ರ್ಯ ಅಲ್ಲ, ಅದಕ್ಕೆ ವಿರುದ್ಧ ಈ ರೀತಿ ಹೇಳೋದೇ ತಪ್ಪು ಅಂತ ಪ್ರತಿಪಾದಿಸ್ತಾ ಇದ್ದಿದ್ದೆ ಇದೇ ಕಮ್ಯುನಿಸ್ಟ್ ಹಾಗೂ ಮಮತಾರಂತ ಎಡಚರರು. ಇಷ್ಟು ಕಾನ್ಫಿಡೆನ್ಸ್ ಇದ್ರೆ ಮಹಿಳೆಯರಿಗೆ ಸರಿಯಾದ ಪ್ರೊಟೆಕ್ಷನ್ ಕೊಡೋ ಕೆಲಸ ಆಗ್ಬೇಕಿತ್ತು. ಆದ್ರೆ ಅದನ್ನ ಮಾಡದೆ ಕೈಲಾಗದೆ ಇದ್ದಾಗ ಮಹಿಳೆಯರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಮಮತಾ ಹೇಳಿಕೆ ಕೊಟ್ಟಿದ್ದು ಕೂಡ ಅವರ ಸೋಲಿಗೆ ಒಂದು ಪ್ರಮುಖ ಕಾರಣವಾಗಿತ್ತು. ಆದ್ರೆ ಈಗ ಬದಲಾವಣೆಯ ಸಿಗ್ನಲ್ ದೊಡ್ಡ ಮಟ್ಟದಲ್ಲೇ ಸಿಕ್ಕಂತಾಗಿದೆ. ಇನ್ನು ಯಾಕೆ ಒಂದು ರಾಜ್ಯ ಅಥವಾ ದೇಶದಲ್ಲಿ ದೇಶಪ್ರೇಮಿ ಅಥವಾ ಜನಪರ ಸರ್ಕಾರ ಇರಬೇಕು ಅನ್ನೋ ಚರ್ಚೆ ಶುರುವಾಗಿದೆ ಅನ್ನೋದನ್ನ ಹೇಳಿದ್ವಿ.
ಈ ಪ್ರಕರಣದಿಂದಲೇ ಶುರು ಮಾಡೋದಾದ್ರೆ ಆರ್ಜಿಕರ್ ಕಾಲೇಜ್ ಕೇಸ್ನಲ್ಲಿ ಯಾಕೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅದನ್ನ ಆರಂಭದಲ್ಲೇ ಸರಿಯಾಗಿ ತನಿಖೆ ಮಾಡದೆ ಸಾಕ್ಷ್ಯ ನಾಶ ಮಾಡಿದ್ದು ಅನ್ನೋದು ಕ್ಲಿಯರ್ ಆಗಿದೆ. ಕೋರ್ಟ್ನಲ್ಲಿ ಶಿಕ್ಷೆ ಆಗ್ಬೇಕು ಅಂದ್ರೆ ಇಂಥವರೇ ಆರೋಪಿ ಅಥವಾ ಅಪರಾಧಿ ಅನ್ನೋದನ್ನ ಸಾಕ್ಷಿ ಸಮೇತ ತೋರಿಸಿ ಪ್ರೂವ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಕೊಡೋ ಕೆಪಾಸಿಟಿ ಕೂಡ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿದೆ. ಆದ್ರೆ ಘಟನೆ ನಡೀತಾ ಇದ್ದ ಹಾಗೆ ಎಲ್ಲಾ ಸಾಕ್ಷಿಗಳನ್ನ ನಾಶ ಮಾಡೋದು, ಸಂಬಂಧಪಟ್ಟ ದೊಡ್ಡ ದೊಡ್ಡ ಕ್ರಿಮಿನಲ್ ಗಳನ್ನ ಟ್ರಾನ್ಸ್ಫರ್ ಮಾಡಿ ಬಚಾವ್ ಮಾಡೋ ಕೆಲಸ ಆದ್ರೆ ಯಾರಿಂದ ಏನ್ ಮಾಡೋದಕ್ಕೆ ಸಾಧ್ಯ? ಅವತ್ತು ಇದೇ ಪೊಲೀಸ್ ಇಲಾಖೆ ಮಮತಾ ಕೈಯಲ್ಲಿತ್ತು, ಆ ರೀತಿ ಆಯ್ತು. ಇವತ್ತು ಅದೇ ಪೊಲೀಸ್ ಇಲಾಖೆ ಸುವೇಂದು ಕೈಯಲ್ಲಿದೆ, ಈ ರೀತಿ ಆಗಿದೆ. ಇನ್ನು ಈಗ ಓಡಾಡ್ತಾ ಇರೋ ಮತ್ತೊಂದು ವಿಚಾರ ಅಂದ್ರೆ 13 ಮೇ 2008ರಲ್ಲಿ ಜೈಪುರದಲ್ಲಿ ಬಾಂಬ್ ಬ್ಲಾಸ್ಟ್ ನಡೀತು. ಅದರಲ್ಲಿ 63 ಜನರು ಮೃತಪಟ್ಟಿದ್ರು. 26 ಜುಲೈ 2008ರಲ್ಲಿ ಅಹಮದಾಬಾದ್ನಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದು ಅಲ್ಲಿ ಸುಮಾರು 56 ಜನರು ಅಸುನೀಗಿದ್ರು. ಈ ಎರಡೂ ಕೃತ್ಯಗಳನ್ನ ಎಸಗಿದ್ದು ಇಂಡಿಯನ್ ಮುಜಾಹುದ್ದೀನ್ ಎಂಬ ಉಗ್ರ ಸಂಘಟನೆ. ನಂತರದಲ್ಲಿ ಏನಾಯ್ತು ಅಂತ ನೋಡಿದ್ರೆ, ಅಹಮದಾಬಾದ್ ಪ್ರಕರಣದಲ್ಲಿ ನಿನ್ನೆಯಷ್ಟೇ ಕೋರ್ಟ್ 38 ಉಗ್ರರಿಗೆ ಗಲ್ಲು ಶಿಕ್ಷೆಯನ್ನ ಘೋಷಣೆ ಮಾಡಿದೆ. ಆದರೆ ಜೈಪುರ ಕೇಸ್ನಲ್ಲಿ ದಶಕಗಳ ಹಿಂದೆಯೇ ಆರೋಪಿ ಸ್ಥಾನದಲ್ಲಿ ಇದ್ದವರನ್ನ ಖುಲಾಸೆಗೊಳಿಸಿ ಕೇಸ್ ಕ್ಲೋಸ್ ಮಾಡಲಾಗಿದೆ. ಕಾರಣ ಏನಂದ್ರೆ, ಆ ಹೊತ್ತಲ್ಲಿ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಸರ್ಕಾರ ಇತ್ತು. ಅವರ ಆಡಳಿತದಲ್ಲಿ ಸರಿಯಾದ ತನಿಖೆ ಮಾಡಲಿಲ್ಲ, ಸಾಕ್ಷಿಗಳನ್ನ ಸರಿಯಾಗಿ ಕಲೆ ಹಾಕೋ ಕೆಲಸ ಆಗ್ಲಿಲ್ಲ, ಆದ್ರಿಂದ ಉಗ್ರರಿಗೆ ಶಿಕ್ಷೆ ಆಗ್ಲಿಲ್ಲ. ಆದ್ರೆ ಅಹಮದಾಬಾದ್ನಲ್ಲಿ ಬ್ಲಾಸ್ಟ್ ನಡೆದಾಗ ಅಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ ಪರಿಣಾಮ ಈಗ ಕೋರ್ಟ್ ಗಲ್ಲು ಶಿಕ್ಷೆ ನೀಡೋದಕ್ಕೆ ಸಾಧ್ಯವಾಯಿತು ಅನ್ನೋ ವಿಚಾರಗಳು ಜನರ ಬಾಯಲ್ಲಿ ಹರಿದಾಡ್ತಾ ಇದೆ. ಇನ್ನು ಇದೇ ಹೊತ್ತಲ್ಲಿ ಪಹಲ್ಗಾಮ್ ಘಟನೆಯ ಹಿಂದಿನ ಮಾಸ್ಟರ್ ಮೈಂಡ್ ಹಫೀಜ್ ಸಯ್ಯದ್ ಹೆಸರು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಎನ್ಐಎ ತನಿಖೆಯಲ್ಲಿ ಇದೊಂದು ಅತ್ಯಂತ ವ್ಯವಸ್ಥಿತ ಭಯೋತ್ಪಾದಕ ಕೃತ್ಯ. ಹಫೀಜ್ ಸಯ್ಯದ್ ಇದನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಸುಮಾರು 26 ಜನರ ಸಾವಿಗೆ ಕಾರಣವಾಗಿದ್ದಾನೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಇದೊಂದು ಪ್ರಕ್ರಿಯೆ ಆತನ ಮೇಲೆ ಹಾಗೂ ಆತನನ್ನ ಪೋಷಿಸ್ತಾ ಇರೋ ಪಾಕಿಸ್ತಾನದ ಮೇಲೆ ಮುಂದಿನ ಹೆಜ್ಜೆಗಳನ್ನ ಇರಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ದಾರಿ ಮಾಡಿಕೊಡ್ತಾ ಇದೆ. ಈ ಹಂತಕ್ಕೆ ಕೇಸ್ ಬಂದು ಪ್ರಮುಖ ಭಯೋತ್ಪಾದಕನ ಹೆಸರು ಆಚೆ ಬರೋದಕ್ಕೆ ಕಾರಣ ಆಗಿದ್ದು, ಈ ಕೇಸ್ ಮೇಲೆ ಕೇಂದ್ರ ಸರ್ಕಾರ ಹಾಗೂ ಗೃಹ ಸಚಿವಾಲಯ ಇಂಟ್ರೆಸ್ಟ್ ಕೊಟ್ಟು ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನ ನಡೆಸಿದ್ದು. ಅಂದಹಾಗೆ ಈ ಕೃತ್ಯ ನಡೆದಾಗ ಯಾರೆಲ್ಲ ಮೈಕ್ ಮುಂದೆ ಬಂದು ಸುಮ್ನೆ ಪಾಕಿಸ್ತಾನದ ಮೇಲೆ ಆರೋಪ ಮಾಡಬೇಡಿ, ಪಾಕ್ ನಮ್ಮ ವೈರಿ ದೇಶ ಅಲ್ಲ, ಅದು ನಮ್ಮ ಪಕ್ಕದ ರಾಷ್ಟ್ರ ಅಷ್ಟೇ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು ಅನ್ನೋದನ್ನ ಒಂದ್ಸಲ ನೆನಪಿಸ್ಕೊಳ್ಳಿ. ಇದೇ ಕಾರಣಕ್ಕೆ ಪಕ್ಷ ಯಾವುದೇ ಆಗಿರ್ಲಿ, ನಾಯಕರು ಯಾರೇ ಆಗಿರ್ಲಿ, ಒಂದು ದೇಶಕ್ಕೆ ದೇಶ ಪ್ರೇಮಿ ಅಥವಾ ಜನಪರ ಸರ್ಕಾರ ಬೇಕು ಅಂತ ಜನರು ಹೇಳ್ತಾ ಇರೋದು. ಇನ್ನೂ ಇದಕ್ಕೆ ಉದಾಹರಣೆಗಳನ್ನ ಹುಡುಕ್ತಾ ಹೋದ್ರೆ ಪುಟಗಟ್ಟಲೆ ಮಾಹಿತಿಗಳು ಸಿಗ್ತಾನೆ ಹೋಗುತ್ತವೆ ಅನ್ನೋ ಮಾತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.